ನೀವೆಲ್ಲರೂ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಿರೋ ಹಾಗೆ ಕಲ್ಪನೆ ಮಾಡ್ಕೊಳ್ಳಿ. ಆ ಕಲ್ಪನೆಯ ಕ್ರಿಕೆಟ್ ಅನ್ನೇ ಈಗ ನಿಮ್ಮ ಜೀವನ ಅನ್ಕೊಳ್ಳಿ. ಈಗ ನೀವಿಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ. ಹಿಂದೆ ಯಾವುದೇ ವಿಕೆಟ್ಸ್ ಇಲ್ಲ, ವಿಕೆಟ್ ಕೀಪರ್ ಇಲ್ಲ, ಬೇರೆ ಯಾವ ಆಟಗಾರರೂ ಇಲ್ಲ. ಈ ಆಟ ಕೇವಲ ನಿಮ್ಮ ಮತ್ತು ನಿಮ್ಮ ಜೀವನದ ಜೊತೆ ನಡೀತಾ ಇದೆ. ಈಗ ಜೀವನ ಬೌಲಿಂಗ್ ಮಾಡುತ್ತೆ, ಆದರೆ ಆ ಬಾಲ್ ಮಿಸ್ ಆಗಿಬಿಡುತ್ತೆ. ಈಗ ನೀವೇನು ಮಾಡ್ತೀರಾ? ಈ ಆಟ ಹೇಗಿದೆ ಅಂದರೆ, ನಾನು ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿ ಯಾವುದೇ ವಿಕೆಟ್ಗಳಿಲ್ಲ, ವಿಕೆಟ್ ಕೀಪರ್ಸ್ಗಳಿಲ್ಲ. ಇಲ್ಲಿ ಕೇವಲ ನೀವು ಮತ್ತು ನಿಮ್ಮ ಜೀವನ ಮಾತ್ರ. ಜೀವನದ ಕೆಲಸ ಒಂದೇ, ಒಂದಾದ್ಮೇಲೆ ಒಂದು ಬಾಲನ್ನು ಎಸಿತಾನೆ ಇರುತ್ತೆ. ಈ ಬಾಲ್ ಅಂದರೆ ಏನು? ಅವಕಾಶಗಳು. ಜೀವನ ನಮಗೆ ಒಂದಾದ್ಮೇಲೆ ಒಂದು ಅವಕಾಶವನ್ನು ನೀಡ್ತಾನೆ ಇರುತ್ತೆ. ಕೆಲವೊಂದು ಸರ್ತಿ ಸಣ್ಣ ಸಣ್ಣ ಅವಕಾಶಗಳು, ಇನ್ನು ಕೆಲವೊಂದು ಸರ್ತಿ ದೊಡ್ಡ ಅವಕಾಶಗಳು. ಹಾಗಾದರೆ ನಾವು ಏನು ಮಾಡಬೇಕು? ಜೀವನ ಕ್ರಿಕೆಟ್ ಪಿಚ್ನಲ್ಲಿ ಗಟ್ಟಿಯಾಗಿ ನಿಂತ್ಕೋಬೇಕು. ಈಗ ಫಸ್ಟ್ ಬಾಲ್ ಮಿಸ್ ಆಯಿತು, ಆದರೆ ಏನಾಯಿತು? ಜೀವನ ಮತ್ತೊಂದು ಬಾಲ್ ಎಸೀತಾ ಇದೆ. ಕರೆಕ್ಟಾಗಿ ನಿಂತ್ಕೋಬೇಕು, ಕರೆಕ್ಟಾಗಿ ಹೊಡಿಬೇಕು. ಕರೆಕ್ಟಾಗಿ ಹೊಡಿತೀನಿ ಅಂತ ಹೊಡಿತೀರಾ, ಆದರೆ ಆ ಬಾಲ್ ಕೂಡ ಮಿಸ್ ಆಗಿಬಿಡುತ್ತೆ. ಎರಡನೇ ಬಾಲ್ ಕೂಡ ಮಿಸ್ ಆಯಿತು. ಪ್ರಪಂಚ ದೃಷ್ಟಿಯಲ್ಲಿ ನೀವು ಫೇಲ್ ಆಗ್ತಿದ್ದೀರಾ, ಆದರೆ ನಿಮ್ಗೆ ಆಟ ಅರ್ಥ ಆಗ್ತಾ ಇದೆ. ನಿಮ್ಗೆ ಅರ್ಥ ಆಗ್ತಾ ಇದೆ, ಒಂದು ಸಂದರ್ಭದಲ್ಲಿ ಆಗೋ ಸೋಲು ಇಡೀ ಜೀವಮಾನವೆಲ್ಲ ಆಗೋ ಸೋಲು ಅಲ್ಲ ಅಂತ. ಜೀವನ ನಮಗೆ ಇನ್ನೂ ಇಂಥ ಸಾವಿರಾರು ಲಕ್ಷಾಂತರ ಅವಕಾಶದ ಬಾಲ್ಗಳನ್ನ ಎಸಿತಾನೆ ಇರುತ್ತೆ. ಈಗ ಅವಕಾಶ ಅನ್ನೋ ಮೂರನೇ ಬಾಲ್ ಬಂತು, ಬ್ಯಾಟ್ ತಿರುಗಿಸಿ ಹೊಡಿತೀರಾ, ಆದರೆ ಮಿಸ್ ಆಗಿಬಿಡುತ್ತೆ. ನಾಲ್ಕನೇ ಬಾಲ್ ಬಂತು, ಮತ್ತೆ ಬ್ಯಾಟ್ ತಿರುಗಿಸಿ ಹೊಡಿತೀರಾ, ಅದು ಕೂಡ ಮಿಸ್ ಆಗಿಬಿಡುತ್ತೆ. ಐದನೇ ಬಾಲ್ನ ಹೇಗಾದ್ರೂ ಮಾಡಿ ಹೊಡಿಲೇಬೇಕಂತ ಹೊಡಿತೀರಾ, ಆದ್ರೂ ಕೂಡ ಮಿಸ್ ಆಗಿಬಿಡುತ್ತೆ. ಆರನೇ ಬಾಲ್ ಬಂತು, ಮುಂದೆ ಬಂದು ಹೊಡೆದ್ರಿ ನೋಡಿ, ಸಿಕ್ಸ್. ಒಂದೇ ಹೊಡೆತಕ್ಕೆ 6 ರನ್ಗಳು ಪೂರ್ತಿ. ಇಡೀ ಆಟನೇ ಬದಲಾದ ಹಾಗೆ ನಿಮ್ಮ ಜೀವನನೇ ಬದಲಾಗಿಬಿಡುತ್ತೆ ಆ ಒಂದಿನದಲ್ಲಿ.